ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಗಾದೆ ಮಾತುಗಳ ಜೊತೆಗೆ ಅವುಗಳ ನೀತಿಯನ್ನು ತಿಳಿದುಕೊಳ್ಳೋಣ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ನಾಣ್ಣುಡಿ ಇದೆ. ಈಗ ಒಂದೊಂದಾಗಿ ಗಾದೆ ಮಾತುಗಳನ್ನು ನೋಡ್ತಾ ಹೋಗೋಣ. 1. ಕಬ್ಬು ಡೊಂಕಾದರೆ ಸವಿ ಡೊಂಕೆ. ಕಬ್ಬು ಡೊಂಕಾದರೆ ಸವಿ ಡೊಂಕೆ. ಕಬ್ಬು ಡೊಂಕಾದರೆ ಸವಿಯು ಡೊಂಕಲ್ಲ. ಅಂದರೆ ರುಚಿ ಡೊಂಕಾಗಿರೋದಿಲ್ಲ, ರುಚಿ ಒಂದೇ ಇರುತ್ತೆ. ವ್ಯಕ್ತಿ ಸ್ವಭಾವದಲ್ಲಿ ವಕ್ರನಾದರೂ ವ್ಯವಹಾರದಲ್ಲಿ ಜಾಣನಿರಬಹುದು. ದೇಹದ ವಕ್ರತೆಯಿಂದ ಗುಣವು ವಕ್ರ ಆಗದು. ಅಕ್ಕ ನನ್ನವಳಾದರೆ ಭಾವ ನನ್ನವನೇ. ಸಂಬಂಧಗಳ ಮೇಲೆಯೇ ಅನುಕೂಲಗಳು ನಿರ್ಣಯವಾಗುವವು. ತಂದೆ ತಾಯಿಯು ನೀಡುವ ಪ್ರೀತಿಯನ್ನು ಅನ್ಯರಿಂದ ನಿರೀಕ್ಷಿಸಲಾಗದು. ಅಕ್ಕ ನಮ್ಮವಳಾದರೆ ಭಾವ ಪರಕೀಯ. ಆದ್ದರಿಂದ ಅಕ್ಕನ ಪ್ರೀತಿ ವಿಶ್ವಾಸ ಭಾವನಿಗೆ ಇರಲೇಬೇಕೆಂದೇನೂ ಇಲ್ಲ. ಪಾಪಿ ಪರಕ್ಕೆ ಹೋಗುವನೇ. ಪಾಪಿ ಪರಕ್ಕೆ ಹೋಗುವನೇ. ಪಾಪಿಯಾದವನು ಸ್ವರ್ಗಕ್ಕೆಂದೂ ಹೋಗಲಾರನು ಎಂಬುದು ಒಂದು ನಂಬಿಕೆ. ಬದುಕಿರುವಾಗ ಪುಣ್ಯ ಕೆಲಸಗಳನ್ನು ಮಾಡಿದರೆ ಸ್ವರ್ಗ, ಪಾಪಗಳನ್ನು ಮಾಡಿದರೆ ನರಕ ಎಂಬ ನಂಬಿಕೆಯು ಎಲ್ಲ ಸಂಸ್ಕೃತಿಗಳಲ್ಲಿಯೂ ಇದೆ. ನಾಮವಿಲ್ಲದ ಅರಸನಿಗೆ ನೇಮವಿಲ್ಲದ ಪ್ರಧಾನಿ. ನಾಮ ಎಂದರೆ ಹೆಸರು ಅಥವಾ ಧಾರ್ಮಿಕ ಲಾಂಛನವಾದ ನಾಮ. ಹೆಸರಿಲ್ಲದ ಅರಸನಿಗೆ ನಿಯಮವಿಲ್ಲದ ಪ್ರಧಾನಿ ಎಂದರ್ಥ. ಗುರುತಿರದ ಗೌರವವಿರದ ರಾಜನಿಗೆ ನೇಮವಿಲ್ಲದ ಪ್ರಧಾನಿ ಇದ್ದರೆ ಅಲ್ಲಿ ದೇಶವೂ ಇರದು, ಪ್ರಜೆಗಳು ಇರಲಾರರು. ಬರಬಂದ ಕಾಲಕ್ಕೆ ಮಗ ಉಂಬೋಕೆ ಕಲಿತ. ಬರಬಂದ ಕಾಲಕ್ಕೆ ಮಗ ಉಂಬೋಕೆ ಕಲಿತ. ಬರಗಾಲ ಬಂದಾಗಲೇ ಹಸಿವು ಹೆಚ್ಚು. ಬರ ಬಂದಾಗ ಮಗ ಚೆನ್ನಾಗಿ ಊಟ ಮಾಡುವುದನ್ನು ಕಲಿತನಂತೆ. ಗ್ರಾಮೀಣ ಜನತೆ ಸುಖವನ್ನು ಉಂಡಷ್ಟೇ ಕಷ್ಟವನ್ನು ಅನುಭವಿಸುವರು. ಆ ಹಿನ್ನೆಲೆಯಿಂದ ಈ ಗಾದೆ ಹುಟ್ಟಿದೆ. ವಂಚಕನಿಗೆ ಸಂಚು ಕೊಟ್ಟ ಹಾಗೆ. ವಂಚಕನಿಗೆ ಸಂಚು ಕೊಟ್ಟ ಹಾಗೆ. ವಂಚಕನು ಎಲ್ಲರನ್ನೂ ವಂಚಿಸಲು ಪ್ರಯತ್ನಿಸುವನು. ಅಂಥ ವಂಚಕನಿಗೆ ಸಂಚನ್ನು ಹೇಳಿಕೊಟ್ಟರೆ ಅವನು ಪೂರ್ಣವಾಗಿ ವಂಚಿಸದೆ ಇರಲಾರನು. ಹಣ್ಣು ಹಂಚಿ ತಿನ್ನು, ಹೂವು ಕೊಟ್ಟು ಮುಡಿ. ಹಣ್ಣು ಹಂಚಿ ತಿನ್ನು, ಹೂವು ಕೊಟ್ಟು ಮುಡಿ. ಇದು ದಾನದ ಹಿರಿಮೆಯನ್ನು ಸೂಚಿಸುವುದು. ಭಾರತೀಯ ಸಂಸ್ಕೃತಿಯು ಸಮಷ್ಟಿ ಜೀವನವನ್ನು ಬಯಸುವುದು. ನಾವೆಲ್ಲರೂ ಒಂದೇ ಎಂಬ ವೇದಜ್ಞಾನ ನಮಗೆ ದಾರಿದೀಪವಾಗಿರುವುದು. ಹಣ್ಣು ಹಂಚಿ ತಿಂದಾಗಲೇ ರುಚಿ, ಹೂವನ್ನು ಕೊಟ್ಟು ಮುಡಿದಾಗಲೇ ಶೋಭೆ. ಧರ್ಮ ಮಾಡಿದರೂ ಮರ್ಮ ಅರಿಯಬೇಕು. ಪುರುಷಾರ್ಥಗಳಲ್ಲಿ ಧರ್ಮವೂ ಒಂದು. ಧರ್ಮವು ಪುಣ್ಯದ ಹಾದಿಯನ್ನು ತೋರುವುದು. ಧರ್ಮ ಮಾಡಿದರೂ ಮರ್ಮ ಅರಿತು ಮಾಡಬೇಕು. ಅಪಾತ್ರರಿಗೆ ಧರ್ಮವನ್ನು ಮಾಡಬಾರದು. ನೋಡಿ ನಡೆಯೋನಿಗೆ ಕೇಡುಬಾರದು. ಜೀವನದಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಗಳು ಇದ್ದರೆ ಮುಂದಾಗುವ ಕೇಡನ್ನು ತಡೆಯಬಹುದು. ನೋಡಿ ನಡೆದರೆ ಕೇಡುಬಾರದು. ನಾವು ಮಾಡಬೇಕಾದ ಕಾರ್ಯವನ್ನು ಪರಿಶೀಲಿಸಿ ವಿಮರ್ಶಿಸಿ ಮಾಡಬೇಕು. ಇದೊಂದು ಸಾಮಾನ್ಯ ಜ್ಞಾನ. ಕೋಲು ಮುರಿಯಬಾರದು, ಹಾವು ಸಾಯಬಾರದು. ಸಮಾಧಾನಕರ ಪ್ರವೃತ್ತಿ ಅಥವಾ ಎಂಥ ಪರಿಸ್ಥಿತಿಯಲ್ಲಿಯೂ ಹೊಂದಿಕೊಂಡು ಬಾಳುವುದೇ ಈ ಗಾದೆಯ ಅರ್ಥ. ಕೋಲು ಮುರಿಯದಂತೆ, ಹಾವು ಸಾಯದಂತೆ ಚಮತ್ಕಾರಯುತವಾಗಿ ಮಾತನಾಡುವುದು, ಬಾಳುವುದು ಮನುಷ್ಯನಿಗೆ ಸಿದ್ಧಿಸಿದರೆ ಅವನ ಜೀವನ ಯಶಸ್ಸನ್ನು ಕಾಣುವುದು. ಈ ದಿನ ನಾವು 10 ಗಾದೆ ಮಾತುಗಳು ಅದರ ನೀತಿಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದಗಳು.